ತುಮಕೂರಿನಲ್ಲಿ ದಿನೇ ದಿನೇ ಹೇಮಾವತಿ ಹೋರಾಟ ತಾರಕ್ಕೇರ್ತಾ ಇರುವಂಥದ್ದು. ಹೇಮಾವತಿ ಕಿಚ್ಚೇನಿತ್ತು ಈಗ ಜ್ವಾಲಾಗ್ನಿಯಾಗಿ ಉರಿತಾ ಇರುವಂಥದ್ದು. ಇವತ್ತು ಡಿ.ಸಿ ಕಚೇರಿಯಲ್ಲಿ ಸೊಗಡು ಶಿವಣ್ಣರವರು ಆಮರಣಾಂತರ ಉಪವಾಸನ ನಡೆಸ್ತಾ ಇರುವಂಥದ್ದು. ಏನೆಲ್ಲ FIRಗಳನ್ನು ಮಾಡಿದ್ರು, ಈಗ ಸ್ವಾಮೀಜಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಏನು ಹಾಕಿದ್ರು, ಅದನ್ನು ವಿರೋಧಿಸಿ ಇವತ್ತು ತುಮಕೂರಿನ ಡಿ.ಸಿ ಕಚೇರಿಯಲ್ಲಿ ಸೊಗಡು ಶಿವಣ್ಣವರು ಆಮರಣಾಂತರ ಉಪವಾಸನ ನಡೆಸ್ತಾ ಇರೋದು. ಈಗ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಈ ಉಪವಾಸ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ, ಈ ಹೋರಾಟ ಇನ್ನೂ ಮುಂದುವರಿಯುತ್ತೆ, ಏನೆಲ್ಲ ಇವರ ಬೇಡಿಕೆಗಳಿದ್ದಾವೆ ಅಂತ ಹೇಳ್ಬಿಟ್ಟು ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ನಿಮ್ಮ ಬೇಡಿಕೆಗಳಲ್ಲಿ ಏನೇನಿದ್ದಾವೆ, ಏನಕ್ಕೋಸ್ಕರ ಈ ಉಪವಾಸ? ನಮ್ಮ ಬೇಡಿಕೆ ನಮ್ಮ ನೀರು ನಮ್ಮ ಹಕ್ಕು. ಆ ನೀರನ್ನ ತಗೊಂಡು ಮಾಗಡಿ ರಾಮನಗರ ತಗೊಂಡೋಗಿ ಅದು ಬೇಡ. ಆ ಲಿಂಕ್ ಕೆನಾಲ್ನ ಕ್ಲೋಸ್ ಮಾಡಿರಿ. ಈಗ ನಾವೇನು ಒಂದು ವರ್ಷದಲ್ಲಿ ಹೋರಾಟ ಮಾಡ್ತಿದ್ದೀವಿ. ಯಾರು ನಾಗರಿಕ ಬಂಧುಗಳು, ಮಠಮಾನಿಗಳು, ಆಮೇಲೆ ರೈತ ಸಂಘ, ಎಲ್ಲ ಸಂಘ ಸಂಸ್ಥೆಗಳು ಮಾಡ್ತಿದ್ದೀವಿ. ಅದನ್ನು ಹತ್ತಿಕ ಕೆಲಸ ಮಾಡ್ತಾವ್ರಿ ಇವರು. ಇವಾಗ ಅದು ಅಪರಾಧ. ಅದಕ್ಕೋಸ್ಕರ ಈಗ ಸ್ವಾಮಿಗಳ ಮೇಲೆ ಕೇಸ್ ಹಾಕ್ತೀವಿ ಅಂತಂದರೆ ನಮ್ಮ ದೇವಸ್ಥಾನಗಳನ್ನ ಮುಚ್ಚುವನ್ನಂಗೆ 40 ಚಿಲ್ಲರೆ ಸ್ವಾಮಿಗಳವರ ಎಲ್ಲ ಕಮ್ಯುನಿಟಿ ಒಳಗೂ ಅವರೆಲ್ಲರ ಮಹಾನ್ ಭಾವರುಗಳು. ಇದು ಭಾರಿ ಅನ್ಯಾಯ, ಅದು ಸರಿ ಇಲ್ಲ. ಅದಕ್ಕೋಸ್ಕರ ನಾನು ಇದೆಲ್ಲ ನೋಡಿಬಿಟ್ಟು ಈ ಪಾಪದ ಕೆಲಸನ ನಾನು ಅವರಿಗೆ ಬುದ್ಧಿ ಬರಲಿ, ಇಲ್ಲ ಈ ಮೊದಲು ಅದನ್ನೆಲ್ಲ ಕೇಸ್ ವಿತ್ಡ್ರಾ ಮಾಡ್ಕೋಬೇಕು, ಪ್ರಜ್ಞಾವಂತರದು ಸ್ವಾಮಿಗಳದು ಅಂತ ಹೇಳ್ಬಿಟ್ಟು ನಾನು ಇರೋದಕ್ಕನ್ನ ಸಾಯೋದು ಒಳ್ಳೆಯದಲ್ಲ. ನೀರಿಗಾಗಿ ಅವತ್ತು ಹೋರಾಟ ಮಾಡಿದ್ದೀವಿ ನಾವೆಲ್ಲನ. ಅದಕ್ಕಾಗಿ ನಾನು ಡೆಲ್ಲಿಗೆ ಹೋದಾಗ ಮಹಾತ್ಮ ಗಾಂಧಿ ಇದಕ್ಕೆ ಏನೋ ಸಮಾಧಿಗೆ ಕೈ ಮುಗಿದು ಬಂದೆ. ದೇಶಕ್ಕೆ ಸ್ವಾತಂತ್ರ್ಯ ಮುಂಚೂಣಿಯೊಳಗೆ ಮಹಾನ್ ಭಾವ ತಂದು ಕೊಟ್ಟವರು. ಅವ್ರಿಗೆ ಒಳ್ಳೆಯದಾಗಲಿ ಅವರ ಇದಕ್ಕೆ ಅಂತ ಹೇಳ್ಬಿಟ್ಟು ನಮಗೂ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ. ಅದೇ ಥರ ಇವರು ಯಾರೋ ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ ವಾಕ್ ಸ್ವಾತಂತ್ರ್ಯ ಕಿತ್ಕೊಂಡಾಗ ಅವರ ಸಮಾಧಿಗೆ ಹೋಗಿ ಕೈ ಮುಗಿದು ಬಂದು ಈ ಥರ ಇರ್ತಕ್ಕಂಥ ಜನ ಬೇಕೇ ಹೊರತು ಇವರು ಆಲಿಬಾಬಾ 40 ಮಂದಿ ಆಗಿಬಿಟ್ರೆ ಗತಿ ಏನಾಗುತ್ತೆ? ಆಲಿಬಾಬಾ 40 ಮಂದಿ ಆದರೆ ಏನು ಮಾಡಬೇಕು? ಪೊಲೀಸರೆಲ್ಲ ಒಂದು ಕಡೆ ಈ ಮಠಾಧೀಶರುಗಳು ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ, ಕುಗ್ಸೋ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಹೌದು, ಎದುರಿಸೋಕ್ಕೆ ಅವ್ರಿಗೆಲ್ಲರಿಗೂ ಎದುರಿಸಿಬಿಟ್ಟು ಮಾಡಿದರೆ ಇದು ಹೋರಾಟ ಮಾಡೋಕ್ಕಾಗಲ್ಲ ಅಂತ. ಮಠಾಧೀಶರು 40 ಚಿಲ್ಲರೆ ಮಠಗಳು ಅವರೆಲ್ಲರೂ ತಯಾರವ್ರೆ. ಅವರು ಜೈಲಿಗೆ ಹಾಕಲಿ, ಅವರೂ ಹೆಚ್ಚು ಕಮ್ಮಿ ಆದರೆ ಸಮಾಜಕ್ಕೆ ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಅದೇ ಥರ ಸಂಘ ಸಂಸ್ಥೆಗಳು, ಎಲ್ಲ ಸಂಘ ಸಂಸ್ಥೆಗಳು, ರೈತ ಸಂಘದರಿಂದ ಹಿಡಿದು ಎಲ್ಲ ಕೆಲವು ರಾಜಕಾರಣಿಗಳೆಲ್ಲರೂ ನಾವು ನಮ್ಮ ಜಿಲ್ಲೆ ಒಳಗೆ 30 ಲಕ್ಷ ಚಿಲ್ಲರೆ ಜನ ಇರೋದು. ಅವರಿಗೆ ನಾವೇನು ನೀರು ಕೊಡಬೇಕಲ್ಲ? ಬೇಕಾಗಿರೋದು ನೀರು, ಗಾಳಿ ಮೇಜರು ಅಲ್ವನಪ್ಪ. ಸರ್, ಈಗ ಇಬ್ಬರು ಸಚಿವರುಗಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಗೃಹ ಸಚಿವರು ನೋಡಿದ್ರೆ ನಮ್ಮ ಜಿಲ್ಲೆಯವರನ್ನೇ, ಆದರೆ ಅವರಿಗೆಲ್ಲ ಈ ಹೇಮಾವತಿ ಹೋರಾಟದ ಬಗ್ಗೆ ಯಾವುದೇ ಕಿಂಚಿತ್ತು ಕೊರತೆ ಯೋಚನೆ ಇಲ್ವಾ ಅಂತ. ಒಂದು ಉದಾಹರಣೆ ಹೇಳ್ತೀನಿ. ಹೋದ ವರ್ಷ ಅವರಿಬ್ಬರೂ ನಾನಲ್ಲಿ ಬಾಗೂರಿನಲ್ಲೇ ಹೋಗಿ ಅಲ್ಲಿ ಇದು ಮಾಡ್ತಿದ್ಬೇಕಾರೆ ಇದೇ ರಾಜಣ್ಣ ನೀರು ಬಿಡ್ತೀನಪ್ಪ ಅಂತೇಳಿ ನೀರು ಬಿಟ್ಟ. ಅದೇ ಥರ ಇವರು ಅದಕ್ಕೆಲ್ಲ ಏನೇನು ಬೇಕಾದೆಲ್ಲ ಸವಲತ್ತು ಕೊಡ್ತೀವಿ ಅಂತ ಸವಲತ್ತು ಕೊಟ್ಟರು. ಹಾಗೆ ಇವರು ಸಮಯ ಸಾಧಕ ಥರ ಮಾತಾಡೋದು ಸರಿ ಇಲ್ಲ. ಈಗ ಸಮಯ ಸಾಧಕರು ಮಾತಾಡ್ದಂಗೆ ಮಾತಾಡಬಾರ್ದು. ಹಿಂದೆ ಯಾಕೆ ಹಂಗೆ ಮಾತಾಡ್ರು, ಇವಾಗ ಹಿಂಗೆ ಯಾಕೆ ಮಾತಾಡ್ತಾರೆ? ಈಗ ನಾವು ಸ್ವಾಮೀಜಿಗಳ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ, FIR ಹಾಕಿಲ್ಲ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದೆಯಲ್ಲಪ್ಪ, ಆ ಕೇಸ್ ನಂಬರ್ಗಳೆಲ್ಲ ಕೊಟ್ಟವರೆಲ್ಲ ಎಲ್ಲನ ತಿರ್ಗಿ ಹಾಕಿಲ್ಲ ಅಂತಂದ್ರೆ ಅರ್ಥ ಎಂತಂದು ಮರೆಯ ಅಸಹ್ಯ ಆಗಲ್ಲ ಮಾತಾಡೋಕ್ಕೆ. ಇಲ್ಲ, ಜನಗಳನ್ನ ಉಳಿಸ್ಕೊಳ್ಳೋದಕ್ಕೆ ಬರೀ ವೋಟ್ ಬ್ಯಾಂಕ್ಗಳಾಗಿ ಪರಿವರ್ತನೆ ಮಾಡೋದಕ್ಕೆ ಆಶ್ವಾಸನೆ ಕೊಡ್ತಾರ ಅಂತ. ಜನಗಳ ಕಷ್ಟನ ಆಲ್ಸಕ್ಕೆ ರೆಡಿ ಇಲ್ವಾ ಅಂತ ಯಾರು? ಈಗ ನಮ್ಮ ನಮ್ಮ ಜಿಲ್ಲೆ ಒಳಗಿರ್ತಕ್ಕಂಥ ಎಲ್ಲ ಮಹಾನ್ ಭಾವರು 30 ಲಕ್ಷ ಜನಕ್ಕೂ ಅರ್ಥ ಆಗಿದೆ ರಾಜಕಾರಣಿಗಳಿಗೆ ಬೆಲೆ ಕೊಡಬೇಕಾ ಕೊಡಬೇಡವಾ ಅಂತ ಹೇಳಿ. ಯಾಕೆಂದರೆ ನಾನು ನಿಮಗೆ ಆಗಲೇ ಹೇಳಿದೆ, ಆಲಿಬಾಬಾ 40 ಮಂದಿ ಅಂತ. ಅದನ್ನು ಇರ್ಬೇಕು. ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಆಗಿದರೆ ಕ್ರಾಂತಿ ಆಗಬೇಕಾಗಿತ್ತು ಇಷ್ಟೊತ್ತಿಗೆ. ಇದು ಯಾವತ್ತು ಕ್ರಾಂತಿ ಆಗುತ್ತೆ ಗೊತ್ತಿಲ್ಲ. ಇನ್ನು ಜನ ಎದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅವಾಗ. ಇವಾಗ ನೋಡಿ, ಸುಮ್ಕೆ ಪೊಲೀಸರನ್ನ ತಗೊಳ್ತಾರೆ, ಅವ್ರಿಗೆ ಕಾನೂನು ಕೈ ಕೊಟ್ಬಿಟ್ಟು ಅವರು ಮಿಸ್ಯೂಸ್ ಮಾಡಿಸ್ತಾರೆ. ಎಲ್ಲ ಅಧಿಕಾರಿಗಳನ್ನ ಅದೇ ಥರ ಮಾಡ್ತಾರೆ, ಪಾಪಿಗಳು. ಸರ್, ಈಗ ನಿಮ್ಮ ಆವರಣಾಂತರ ಉಪವಾಸ ಸತ್ಯಾಗ್ರಹ ಎಲ್ಲಿವರೆಗೂ ಮುಂದುವರಿಯುತ್ತೆ? ಅಲ್ಲಪ್ಪ, ನನ್ನ ಕೆಲಸ ನಾವೇನು ಹೋರಾಟ ಮಾಡ್ತಿದ್ದೀವಿ ಎಲ್ಲರೂ ಅದು ಸಕ್ಸಸ್ ಆಗಬೇಕು. ಅಲ್ಲಿವರೆಗೂ ಹೋರಾಟ ಮಾಡ್ತೀನಿ ನಾನು. ಹೌದು, ಸ್ವಾಮಿಗಳದ್ದು ಕೇಸ್ ವಾಪಸ್ ತಗೋಬೇಕು, ಅಮಾಯಕರ ಕೇಸ್ ವಾಪಸ್ ತಗೋಬೇಕು, ಆ ಲಿಂಕೇನಲ್ಲಿ ನಿಲ್ಲಿಸ್ಬೇಕು ಕೆಲಸನ. ವೀಕ್ಷಕರೇ, ನೋಡಿದ್ರಲ್ಲ, ಮಾಜಿ ಸಚಿವರಾದಂಥ ಸೊಗಡು ಶಿವಣ್ಣವರು ಹೇಳ್ತಿರೋ ಮಾತು. ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ಕೈ ಬಿಡೋದಿಲ್ಲ. ಸ್ವಾಮಿಗಳ ಮೇಲೆ ಹಾಕಿರುವ ಕೇಸನ್ನು ವಾಪಸ್ ತೆಗೆದುಕೊಳ್ಬೇಕು, ಹೋರಾಟಗಾರರನ್ನ ಕೇಸ್ ವಾಪಸ್ ತೆಗೆದುಕೊಳ್ಬೇಕು, ಅಲ್ಲಿವರೆಗೂ ನನ್ನ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು ಮಾಜಿ ಸಚಿವರಾದಂಥ ಸೊಗಡು ಶಿವಣ್ಣವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.